ಕೆಎಐಡಿಬಿ ಮೇಲೆ ಕೇಳಿ ಬಂತು ಮತ್ತೊಂದು ಆರೋಪ. ಕಾನೂನು ಬಾಹಿರವಾಗಿ ಭೂ ಹಂಚಿಕೆ. ಭೂ ಹಂಚಿಕೆ ಮೂಲಕ ನೂರಾರು ಕೋಟಿ ಭ್ರಷ್ಟಾಚಾರ ವಾಸನೆ. ಖಾಸಗಿ ಕಂಪನಿಗಳಿಗೆ ನೂರಾರು ಎಕರೆ ಅಕ್ರಮವಾಗಿ ಹಂಚಿಕೆ ಆರೋಪ. ಬಹುಕೋಟಿ ಹಗರಣ ಸಂಬಂಧ ಆರೋಪ ಮಾಡಿದ ಸಾಮಾಜಿಕ ಹೋರಾಟಗಾರ ರಾಜ್ಗೋಪಾಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿ ನಡೆದಿದೆ ಬಹುಕೋಟಿ ಹಗರಣ. ಕಾನೂನನ್ನು ಗಾಳಿಗೆ ತೂರಿ ನೂರಾರು ಎಕರೆ ಜಮೀನು ಹಂಚಿಕೆ. 6 ಕೋಟಿ ಬೆಲೆ ಬಾಳುವ ಜಾಗಕ್ಕೆ 2.5 ಕೋಟಿಗೆ ಹಂಚಿಕೆ ಮಾಡಿರುವ ಕೆಎಐಡಿಬಿ ಅಧಿಕಾರಿಗಳು. ಈ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ನಷ್ಟ ಮಾಡಿದ್ದಾರೆ ಅಧಿಕಾರಿಗಳು. ಅಕ್ರಮ ತನಿಖೆಗೆ ಕೆಎಐಡಿಬಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಅಕ್ರಮಕ್ಕೆ ನಿವೃತ್ತ ನ್ಯಾಯಮೂರ್ತಿ ನೇಮಿಸಿ ತನಿಖೆ ಮಾಡುವಂತೆ ಆಗ್ರಹ. ಕೆಎಐಡಿಬಿ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಸರ್ಕಾರದ ಬೊಕ್ಕಸಗೆ ಮತ್ತು ಜನತೆಗಳಿಗೆ ಸಾಮಾನ್ಯ ಜನರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಇವತ್ತು ನೋಡಿ 75 ಜನ ಅಲ್ಲಿ ವೇಟಿಂಗ್ ಅಲ್ಲಿ ಇದ್ದಾರೆ. 2018-19ರಿಂದ ಒಬ್ಬೊಬ್ರು 50 ಲಕ್ಷ 60 ಲಕ್ಷ ರೂಪಾಯಿ ಆ ಸ್ಥಳಗಳಿಗಾಗಿ ವೇಟಿಂಗ್ ಅಲ್ಲಿ ಇದ್ದಾರೆ. ಅವ್ರಿಗೆ ಕುಡ್ದೇನೆ ಹೊಸ ಕಾಲ್ಫಾರ್ಮ್ ಮಾಡಿಬಿಟ್ಟು ಆ ಜಾಗಗಳು ಏನ್ ಮಾಡಿದ್ರೆ ಹಂಚಿಕೆ ಮಾಡಿದ್ದಾರೆ. ಆಕ್ಚುಲಿ ಆ CA ಸೈಟ್ಗಿಂತ ವ್ಯಾಲ್ಯೂಬಲ್ ಪ್ಲೇಸ್ಗಳು ಅವು ಹರಾಜು ಹಾಕ್ಬೇಕು. ಆಮೇಲೆ ಈ ಅಮ್ಯುನಿಟಿ ಸ್ಥಳಗಳು ಯಾವುದಕ್ಕೆ ಅಂತನೂ ನಿರ್ದಿಷ್ಟ ಮಾಡಿಲ್ಲ. ಆ ನಿರ್ದಿಷ್ಟ ಮಾಡದೇನೆ ಅವ್ರಿಗೆ ಬೇಕಾಗಿರೋ ಸ್ಥಳಗಳನ್ನ ಬೇಕಾದವರಿಗೆ ಕೊಟ್ಟಿದ್ದಾರೆ. ನೋಡಿ, ಪಾರ್ಕ್ ಮತ್ತು ಪಾರ್ಕಿಂಗ್ ಅಂತ. ಈಗ ಪಾರ್ಕ್ ಅಂದ್ರೆ ಈಗ ಕಬ್ಬನ್ ಪಾರ್ಕ್, ಪಾರ್ಕಿಂಗ್ ಅಂದ್ರೆ ಈ ಹೊರಗಡೆ ಜಾಗ. ಈ ಜಾಗಗಳು ಕೂಡ ಏನ್ ಮಾಡಿದ್ದಾರೆ ಇವತ್ತು ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಕೆಎಐಡಿಬಿ ಅಂತ ಅಲ್ಲಿ ಸ್ಥಳಗಳಲ್ಲಿ ಪಾರ್ಕಿಂಗ್ ಬೇಕು, ಪಾರ್ಕ್ ಬೇಕು. ಆ ಪಾರ್ಕ್ಗಳು 5 ಸಾರಿ ನಕ್ಷೆಯನ್ನು ರಿವೈಸ್ ಮಾಡಿಬಿಟ್ಟಿದ್ದಾರೆ. ಸರ್, ಈಗ ಯಾವ ಅಧಿಕಾರಿ ಹೆಸರನ್ನ ಹೇಳ್ತೀರಾ? ಇಂಥ ಅಧಿಕಾರಿ ಈಗ ಅದನ್ನ ನಿಭಾಯಿಸ್ತಾ ಇರೋರಲ್ಲಿ ಮಹೇಶ್ ಅಂತ ಇದ್ದಾರೆ. ಕೆಎಐಡಿಬಿ ಅಲ್ಲಿ ಮಹೇಶ್ ಅಂತ ಈಗ ಅವರು ಮಾಡಿದ್ದಾರೆ. ಅವ್ರ ಜೊತೆ ಸೆಲ್ವಕುಮಾರ್ ಅವರು ಇದ್ದಾರೆ. ಅವ್ರ ಜೊತೆ ಈಗ ಮಿನಿಸ್ಟ್ರು ಅದು ಇನ್ವಾಲ್ವ್ ಆಗಿರ್ತಾರೆ. ಎಲ್ಲರೂ ಇರ್ತಾರೆ ಸರ್. ಈಗ ನೋಡಿ, ಮಿನಿಸ್ಟ್ರ್ ಗಮನಕ್ಕೆ ತರದೇನೆ ಮಾಡಕ್ಕಾಗುತ್ತಾ? ಇದು 10 ಕೋಟಿಗಿಂತ ಹೆಚ್ಚಿಗೆ ಬಾಳುವಂತ ಜಮೀನನ್ನ 2.5 ಕೋಟಿಗೆ ಮುಗಿಸ್ತಾ ಇದ್ದಾರೆ ಅಂತಂದ್ರೆ ಇದು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಅಲ್ವಾ? ಇದು ಸಾಮಾನ್ಯ ಜನರು ಸರ್ ಟೋಟಲ್ ಅಲ್ಲಿ 3,000 ಎಕರೆನಲ್ಲಿ ದೇವನಹಳ್ಳಿ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮಾಡಿದ್ದಾರೆ. ಈ ಅಮ್ಯುನಿಟೀಸ್ಗೋಸ್ಕರ ಒಂದು 100-150 ಎಕರೆ ಇದೆ. ಒಂದು 150-200 ಎಕರೆ ಮೇಲೆ ಇದೆ. ಆ ಜಾಗವನ್ನ ಇವತ್ತು ಬೇಕಾದಾಗ ಹಂಚಿಕೆ ಮಾಡಿದ್ದಾರೆ ಅರ್ಜೆಂಟ್ ಅಲ್ಲಿ. ಯಾಕೆ ಇಷ್ಟು ತರಾತುರಿ? ಓಕೆ ಸರ್, ಈ ಬಗ್ಗೆ ಈಗ ನೀವೇನಾದ್ರೂ ಆಗ್ರಹ ಏನು ವ್ಯಕ್ತಪಡಿಸ್ತೀರಿ ಸರ್? ಆಗ್ರಹ ಏನಿಲ್ಲ ಸರ್. ನೋಡಿ, ವೇಟಿಂಗ್ ಅಲ್ಲಿ ಇದ್ದಾರೆ, ಅವ್ರಿಗೂ ನ್ಯಾಯ ಕೊಡಬೇಕು. ನೀವು ಅದನ್ನ ಹರಾಜು ಮಾಡಿ. ಈಗ ಒಂದು ಜಾಗ ಇದೆ, ಈ ಜಾಗವನ್ನ ನೀವು ಬಲಾಢ್ಯರಿಗೆ ಕೊಡ್ತಾ ಇದ್ರೆ, ಇಂಡಸ್ಟ್ರಿನೇ ಮಾಡ್ತಾ ಇದ್ರೆ ಅಂದ್ರೆ ಹರಾಜು ಹಾಕಿ ಯಾರು ಹೆಚ್ಚಿಗೆ ಶಕ್ತಿ ಇದೆ ಅವ್ರು ದುಡ್ಡು ಕೊಡ್ತಾ ಹೋಗ್ತಾರೆ. ಸರ್ಕಾರ ಬೊಕ್ಕಸಕ್ಕೆ ಲಾಭ ಆಗುತ್ತೆ. ಅದನ್ನ ಬಿಟ್ಟು ನೀವು ಹಂಚಿಕೆ ಯಾಕೆ ಮಾಡ್ತಾ ಇದ್ರಿ? ಯಾವ ಆಧಾರದ ಮೇಲೆ ಕೊಡ್ತೀರಿ ನೀವು? ಹಂಗಾದ್ರೆ ಯಾವ ಬಿಲ್ಡರ್ ಹೆಸರು ಹೇಳ್ಬೋದು ಸರ್? ಬಿಲ್ಡರ್ಗಳು ತಗೊಂಡಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ಗಳು ತಗೊಂಡಿದ್ದಾರೆ. ನೋಡಿ, ಅಲ್ಲಿ 3,000 ಎಕರೆಯಲ್ಲಿ 250 ಎಕರೆ ರೆಸಿಡೆನ್ಸಿಯಲ್ಗೋಸ್ಕರ ಇಟ್ಟಿದ್ದಾರೆ. ಆ 250 ಎಕರೆನಲ್ಲಿ ರೆಸಿಡೆನ್ಸಿಯಲ್ಗೋಸ್ಕರ ಅಲ್ಲಿ ಒಂದಿಷ್ಟು ಬಿಲ್ಡರ್ಸ್ಗಳು, ಈ ಪ್ರೆಸ್ಟೀಜ್ ಅವರು ಇದ್ದಾರೆ, ಬ್ರಿಗೇಡ್ ಅವರು ಇದ್ದಾರೆ, ಗೋದ್ರೇಜ್ ಅವರು ಇದ್ದಾರೆ, ಈ ತರ ಹಲವಾರುಗಳು. ಇವತ್ತು ಅಲ್ಲಿ ನೋಡ್ಬೇಕು ನೀವು, ಒಂದೊಂದು ಕಡೆ ಜಾಗ ತಗೊಂಡು ಅವರು 5-5 ಸಾವಿರ ಮನೆಗಳು ಕಟ್ಬಿಟ್ಟಿದ್ದಾರೆ. ಈ ಬ್ರಿಗೇಡ್ ಅವರು ಜಾಗಗಳು ತಗೊಂಡಿದ್ದಾರೆ ಇಂಡಸ್ಟ್ರಿಗೋಸ್ಕರ, ಇನ್ನೂ ಬಿಲ್ಡಿಂಗ್ ಕಟ್ಟಿಲ್ಲ ಅಲ್ಲಿ. ಸರ್, ಈಗ ಏನಾದ್ರು ದೂರು ಕೊಡ್ತೀರಾ ಲೋಕಾಯುಕ್ತಕ್ಕೆ? ಲೋಕಾಯುಕ್ತಕ್ಕೂ ಕೊಡ್ತೀನಿ ದೂರು. ಆಮೇಲೆ ಇನ್ನೇನು ನಂದು ಆಗ್ರಹ ಏನಪ್ಪಾ ಅಂದ್ರೆ, ಒಬ್ಬ ರಿಟೈರ್ಡ್ ಜಡ್ಜ್ನ ಅಲ್ಲಿ ನೇಮಕ ಮಾಡಿ ಈಗೇನು ಹಂಚಿಕೆ ಮಾಡಿದ್ದಾರೆ ಪ್ರೊಸೆಸ್, ಅದನ್ನ ಒಬ್ಬ ರಿಟೈರ್ಡ್ ಜಡ್ಜ್ ಸಮ್ಮುಖದಲ್ಲಿ ಇದನ್ನ ತನಿಖೆ ಆಗ್ಬೇಕಂತ ನನ್ನ ಆಗ್ರಹ ಇದೆ.